ಆಸ್ಪತ್ರೆಯಲ್ಲಿ ನನ್ನ ಹತ್ರ ಬೀಡಕ್ಕೆ ಕಾಣಾಗಿ ಇಲ್ತಿದ್ದಾರೆ ಎಲ್ಲಿವರೆಗೆ ಎಂತ ವಸ್ತಿ ನಮಗೆ ಬೀಡ ಬನ್ನಿ ಹೆಂಚಿ ಡಾಕ್ಟರ್ ಹಂದೈತೆ ಹೋಗಿ ಇಂಚಿನ ಕನ್ನಡ ಈತ ಗೋಪೆ ಇಂಜಿನ ಗೊತ್ತು ಮುಸುಳಿಸಿ ಬೀಡಾಗ್ತದೆ ಅಂತಾನೆ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಬೆಳಗಾಗಿ ತುಂಬ ಹೊತ್ತಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ಎಲ್ಲ ಕೆಲಸ ಆಯಿತು ನಮ್ಮದು, ಬಟ್ಟೆ ಒಗೆದು ಮನೆ ಒಳಗಿದ್ದು ಎಲ್ಲ ಕೆಲಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೇನೆ. ಯಾಕಂದರೆ ನಿನ್ನೆ ವ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು, ಈಗ ಅಮ್ಮನ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಉಂಟು. ಕಫ ಟೆಸ್ಟ್ ಇದು ರಿಪೋರ್ಟ್ ಇವತ್ತು ಸಿಗ್ತದೆ, ಅದು ಫುಲ್ ಇಡ್ಲಿಕ್ಕೆ ಇರ್ತದೆ, ಹಾಗೆ ಇವತ್ತು ಸಿಗೋದು. ಈಗ ಹೋಗಬೇಕು. ತರಕಾರಿಗೆಲ್ಲ ನೀರು ಕೊಟ್ಟಾಗಿದೆ, ಹಾಗೆ ನಿಮಗೊಂದು ತೋರಿಸುವ ಅಂತ ಡೈಲಿ ನಾನು ತೋರಿಸ್ತೇನಲ್ಲ. ನಮ್ಮ ಬ್ಲಾಗ್ ಸ್ಟಾರ್ಟ್ ತರಕಾರಿಯಿಂದಲೇ ಎಂಡಿಂಗ್ ಮನೆ ಒಳಗೆ. ಹಾಗೆ ಎಂತ ಉಂಟು ಎಂತೆಲ್ಲ ಗೆಚ್ಚಿ ಇದು ತೆಕ್ಕರೆ ಆಗಿದೆ. ತೆಕ್ಕರೆ ಮತ್ತು ನಿಜ ಹೇಳಬೇಕಾ, ತೆಕ್ಕರೆ ನಾವು ತುಂಬ ತಿಂದ್ವಿ, ಅದು ತುಂಬ ಆಗಿದೆ. ಈಗ ಕೂಡ ಇದೆ ನೋಡಿ, ಇಲ್ಲೊಂದು ಇದೆ, ಇಲ್ಲಿ 2 ಇದೆ. ಬೇಕಾದಾಗ ತೆಗೆದು ತಿನ್ನೋದು. ಮತ್ತು ಬೆಂಡೆಯಲ್ಲಿ ಈಗ ಹೂವು ಆಗಿದೆ ಅಷ್ಟೇ, ಇನ್ನಾಗಬೇಕು. ಕೆಲವೆಲ್ಲ ಬೆಂಡೆ ಆಗಿದೆ, ಹೂವಲ್ಲಿ ಉಂಟಲ್ಲ ಅದು. ಈಗ ಅಮ್ಮ ಎಲ್ಲ ಕೃಷಿಗೆಲ್ಲ ಬರೋದಿಲ್ಲ, ಈಗೆಲ್ಲ ನಾನೇ ನೋಡ್ಕೊಳ್ಳೋದು. ಮತ್ತು ಸೌತೆಕಾಯಿ 2 ಇರ್ತದೆ, ಅದನ್ನೆಲ್ಲ ಪದಾರ್ಥ ಮಾಡಿ ತಿಂದಾಯಿತು. ಮತ್ತು ಇದೆಲ್ಲ ಗ್ರೋ ಆಯಿತು ಈಗ ರಿಟರ್ನ್. ಅವತ್ತೊಮ್ಮೆ ತೆಗೆದ್ವಿ ಅಲ್ಲ ನಾವು, ಈಗ ಗ್ರೋ ಆಗಿದೆ. ಮತ್ತು ಅದರ ಬಳ್ಳಿ ಸ್ವಲ್ಪ ಹೋಗಿದೆ ಅಲ್ಲಿ, ಇದೇನಿಲ್ಲ. ಕೆಂಬುಡೆಯಲ್ಲಿ ಒಂದು ಹೂವಾಗಿದೆ ಸಣ್ಣದು ಅಷ್ಟೇ. ಇನ್ನು ನೆಕ್ಸ್ಟ್ ಸೀಸನ್ ನಾವು ಬೀಜ ಹಾಕೋ ಉಂಟಲ್ಲ, ಹಲಸಂಡೆ ಸ್ವಲ್ಪ ಜಾಸ್ತಿ ಹಾಕೋ ಈಗಿಲ್ಲ. ಮತ್ತು ಚಿಪ್ಪಡುಂಟು ಇದರಲ್ಲಿ, ದೊಡ್ಡದಾಗಿ ಅದನ್ನು ಜ್ಯೂಸ್ ಮಾಡುವ, ಅದು ಜ್ಯೂಸ್ ಮಾಡುವಾಗ ಚಿಂಚು ಬರ್ತಾನೆ ಅಂತ. ಹಾಗೆ ಗೈಸ್, ಇನ್ನು ನಾವು ಹೋಗೋದು ಅಲ್ಲಿ. ನಿನ್ನೆದು ಬ್ಲಾಗ್ ನೋಡಿದವ್ರಿಗೆ ಗೊತ್ತಿರ್ಬೋದು, ಅಲ್ಲಿ ಹಾವಿತ್ತಾಯ್ತಾ. ಇವತ್ತು ಹೋಗುವಾಗ ನನಗೆ ಎಷ್ಟು ಭಯ ಆಯ್ತು ಅಂತ ಹೇಳಿದರೆ, ಅಲ್ಲಿ ಅಂದರೆ ನಿನ್ನೆ ಹಾವಿತ್ತು, ಇವತ್ತು ಉಂಟೆಲ್ಲ ಗೊತ್ತಿಲ್ಲ, ಆದರೂ ಒಂದು ಮನಸ್ಸಲ್ಲಿ ಭಯ ಇರ್ತದಲ್ಲ, ಹಾವುಂಟು ಮತ್ತು ಅಲ್ಪ ಅರ್ಧ ನಾವು ಪೊಡಿಗೆ ಅವನಿತ್ತು ನಿಂತು ನಾಸು ಎಲ್ಲ ರೆಡಿ ಮಾಡ್ತಿದ್ದಾರೆ. ಅಂದರೆ ನಿನ್ನೆ ನಾವು ಕೋಳಿ ತಂದಿದ್ವಿ ಸ್ವಲ್ಪ ಬರುವಾಗ, ಅದನ್ನು ಮಾಡಲಿಲ್ಲ, ಅದಕ್ಕೆ ಈಗ ಮಾಡಲಿಲ್ಲ ಅಂತ ಅವರಿಗೆ ಮಾತ್ರ ಕರೆದಿಟ್ಟು ಹೋಗುವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನೊಂದು ಕ್ಲಿನಿಕ್ಕಿಗೆ ಕಾಲ್ ಮಾಡಿ ರೆಡಿಯಾಗಿ ಸಿಗ್ತೇನೆ. ಹೋಗ್ಲಿಕ್ಕಿಲ್ಲ ಆಯಿತಾ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಉಂಟು ಅಂತ 11 ಗಂಟೆ ಆಗೋದು. ಈಗ ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಈಗ ಇನ್ನು ಹೋಗುವ ಅಂತೇಳಿ ಡಾಕ್ಟ್ರಿಗೊಂದು ಫೋನ್ ಮಾಡುವ ಅಂತ ಫೋನ್ ಮಾಡಿದ್ವಿ. ಫೋನ್ ಮಾಡುವಾಗ ರಿಪೋರ್ಟು ಬರಲಿಲ್ಲ ಅಂತ, ಅದು ಕಫದಲ್ಲ, ತುಂಬ ಲೇಟ್ ಆಗ್ತದೆ ಬರುವಾಗ. ಅವರೇ ಕಾಲ್ ಮಾಡ್ತಾರಂತೆ, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಮಧ್ಯಾಹ್ನ ಸಾಯಂಕಾಲ. ಹಾಗೆ ಗಂಟೆ 3 ಗಂಟೆ ಆಗ್ತಾ ಬಂತು. ನಾನು ಗ್ಯಾಸ್ ಆಫ್ ಉಂಟು ಅಂತ ನೋಡಿದ್ದು. ಹಾಗೆ ನಾನು ಹೊರಡಿದೆ, ಅಮ್ಮ ಕೂಡ ಹೊರಡಿದ್ರು, ಫೋನ್ ಮಾಡಿದರು ಹಾಸ್ಪಿಟಲಿಂದ, ರಿಪೋರ್ಟ್ ಬಂದಿದಂತೆ. ಹಾಗೆ ಈಗ ತರಲಿಕ್ಕೆ ಹೋಗುವ ಅಂತೇಳಿ ನಮಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಎಂತೆಲ್ಲ ಬರ್ತದೆ ನನಗೆ ಗೊತ್ತಾಗೋದಿಲ್ಲಲ್ಲ. ಹಾಗೆ ಅಮ್ಮ ಕಡೆಯಿಂದ ಅದಲ್ಲ, ಈಗ ಲೈಟಲ್ಲಿ ಶೀತ ಕೂಡ ಉಂಟು. ಅಮ್ಮ ನಮ್ಮ 2 ಜನ ಮ್ಯಾಚಿಂಗಿ ಹಾಂ ಇದು ಪರಿದಿನಿ ಅಲಕ್ಕ ನನಗೆ ಕೂಡಮ್ಮ. ಬೇರೆ ಹಾಕಲಿಕ್ಕೆ ಅವನು ಚಿಂಚು ಕೂಡ ಇಲ್ಲಮ್ಮ. ಇದು ಇನ್ನಿನ ಕುಡಿದು ಎಂತ ಕೊಡುದಿಲ್ಲ ಇಲ್ಲಿ. ಹಾಗೆ ತರಕಾರಿ ಆಗಿರ್ಬೋದು, ಅಮ್ಮ ಒಂದು ಎಂತ ತಿನ್ನಲಿಲ್ಲ ಮಾರ್ಯಾರು. ಮತ್ತು ಎಲ್ಲ ಸಂಡೆ ಒಂದು ತಿಂದಿದ್ದಾರೆ, ಅದು ಬಿಟ್ಟು ಎಂತ ತಿಂದಿಲ್ಲ. ಆದರೂ ಕೂಡ ಶೀತ ಆಗೋದು ಅವರಿಗೆ. ನಾನ್ ವೆಜ್ ತಿನ್ನೋದು, ಆದರೂ ಶೀತ. ಇದಕ್ಕೆ ಏಸಿಗೆ ಕಾಣ್ತದೆ ಆಯಿತಾ. ಕಾಲಿಗೆ ಯವ ಎಲ್ಲರೂ ಉಂಟಲ್ಲ, ಟೂರು
ಮತ್ತು ತಿರ್ಗಲಿಕ್ಕೆ ಪಿಕ್ನಿಕ್ ಅದು ಇದು ಹೋಗುದು ನಾನು ಮತ್ತು ನನ್ನ ಅಮ್ಮ. ನನ್ನ ಅರ್ಧ ಲೈಫ್ ಹೋದದ್ದೇ ಕ್ಲಿನಿಕ್ ಮಾಡುವುದು ಅಂತ ಎಂಚು ಏತು ಜಾಗ್ರತೆ ಬಂತು ನನ್ನ ಸೀತಾ ಹಾಕೊಂಡು ಬಂದದ್ದು ಆದ ಕತೆ. ಅವಂಗೆ ಸರಿ ಬಂದಾರೆ ಅಷ್ಟೇ ಮಂಗಳದಿ ಅವರು. ಎಂಥದ್ದು ಒಂದು ಸಮಸ್ಯೆ ಉಂಟಂತೆ ಮನೆಯಲ್ಲಿ ಶೀತ ಅಲವೈಸ್. ಇವರಿಗೆ ಶೀತ ಅದು ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕಂದರೆ ಆಗುದಿಲ್ಲ ಇವರಿಗೆ. ಹಾಗೆ ಕೀ ತಗೊಳ್ಳುವ ಅಂತ ಬಂದದ್ದನ್ನು ಇಲ್ಲಿ ಇದಕ್ಕೆ ಟಿ ವಿ ಎಲ್ಲ ಚೆಕ್ ಮಾಡಿದ್ದಾರೆ. ಟಿ ವಿ ಎಲ್ಲ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ದೋಯಿ ಪುನಃ ಡಾಕ್ಟ್ರ್ ಕೊಡು ನೀರು. ಹಾಂ ದೊಡ್ಡೊಂಡಿಗೆ ದೋಯಿ ಪುಡಿಗೆ. ಹಾಂ ದಮ್ಮಗ ಹಾಕೊಂಡು ₹8 ಮುಖ 600 ಎಡ್ಡುಂಡಿಗೆ ಬಂಡೇನು ಮೂಲೆ ತಿಕ್ಕೊಂಡಿಗೆ ಇನ್ನು ಮಾತ್ರ ಜ್ವರ ಶೀತ ಆತ ತಗೊಡೆ. ಹಾಂ ಸರಿ ಹುಷಾರಿದ್ದಾರೆ. ಮತ್ತು ಟಿ ವಿ ಒಂದು ಇಲ್ಲ ಅಂದರೆ ಟಿ ವಿ ಒಂದು ಚೆಕ್ ಮಾಡಿದರೆ ಇನ್ನೂ ಯಾಕಂದರೆ ಅವ್ರಿಗೆ ಅರ್ಥ ಉಂಟಲ್ಲ. ಡಾಕ್ಟ್ರ್ ಬಂದು ಟಿ ವಿ ಅಂತ ಹೆದರಿಬೇಡಿ ಅಂತ ಟಿ ವಿಯಲ್ಲಿ ಚೆಕ್ ಮಾಡಿ ಅದೇ ವಾರ ಇಟ್ಟು ಟಿ ವಿ ಚೆಕ್ ಮಾಡಿ ಗಡಿ ಗಡಿ ಜ್ವರ ಉಂಟಾ ಕುಳಿದಿಪ್ಪೋರೆ ಹೋದಾರೋಡ ಬಚ್ಚಿ ಒಂದು ಹೆಂಗೆ ಕೋಡಿ ಮತ್ತು ಪೋಡು ಒಂದು ಒಂಜಿ ಪೇರ್ದೋಡಿಗೆ ಬೊಕ್ಕ ಮೆಡಿಕಲ್ ಪೋಡು ಕೈ ತೆಕ್ಕೊನೆ ಇಲ್ಲಲ್ಲ ಖಾಲಿ ಆಯ್ತು ಬರ್ಪಾರಪ್ಪಾಗ ನಡಬೋಡು ಓಲು ಬಸ್ ಸ್ಟ್ಯಾಂಡ್ ಓಲು ಉಂಟು. ಹಾಂ ಈಜಿನ ಮೂಲು ಕಟ್ಟೆ ಹಿಡ್ಕೊಳ್ಳಿ ಮುತ್ತು ಅಲ್ಪ ಒಂಚು ಕಟ್ಟೆ ಪೊಯ್ ಅಜ್ಜನ ಅಂಗಡಿದವಲತ್ತು. ಹಾಂ ಇತ್ತ ಅರ್ಡಕ್ಕೆ ಏನೋಡ ಅಂತ ಬಲ್ಲಕ್ಕೆ ಅರ್ಡಕ್ಕೆ ಏನು ಬಜ್ಜೆ ಇದಿಂದ ಇವರು ನೋಡಿ ಆಸ್ಪತ್ರೆಯಲ್ಲಿ ನನ್ನ ಹತ್ರ ಬೀಡಕ್ಕೆ ಹಣ ಗೆಲ್ತಿದ್ದಾರೆ ಎಲ್ಲಿ ಹೊರಗೆ. ಎಂಥ ವಸ್ತಿ ಬೀಡ ಬಲ್ಲ ಇಂಚಿ ಡಾಕ್ಟರ್ ಬಂದೈತೆ ಹೋದು ಇಂಚಿನ ಹೊರಡ ಈತ ಗೋಪೆ ಇಂಜಿನ ಗೊತ್ತು ಮುಸುಳಿಸಿ ಬೀಡಾಗ್ತು ಪಂಟನೆ ಬೀಡ ಯಾವೊಂದು ಇಜ್ಜಪ್ಪ ಆಹಾ ಬೊಚ್ಚಿ ಇಂದ ಮನಿ ಪಂದೆ ಕುಳ್ಳಿ ಇರು ಬುಗ್ಗೆರ ಬಿಡ್ತಾರೆ. ನಾನು ಗೊತ್ತನ್ನು ಬುಡ್ಚೆ ಚಪ್ಪಲ್ ಮಾಡಿ ಅಪ್ಪ ಇರು ಮೂಲೆ ಕುಳ್ಳಿ ರಿಕ್ಷಾ ಹತ್ನ ಬುಡ್ಸಿ ಬುಡ್ಸಿ ಕುಳ್ಳಿ ಕುಳ್ಳಿ ಬರ್ತಾವೇನು ಬೀಡ ಕುಳ್ಳಿ ರಿಕ್ಷಾ ಕುಳ್ಳಿ అయితే గులుగులు మనుపొడిగా పూజను పూజలు అందంది వచ్చమ్మ ఆరోగ్య ముఖ్య ఒక్కడి డ్రామ మాత వచ్చి ఉలేకుల్లి పొలి ಒಂಜೆ ಒಂಜಿ ಬೀಡ ಸತ್ಯ ಒಂಜೆ ಬೀಡ ಒಂಜೆ ಒಂಜೆ ಕೆಂಗೇಜಿ ಬೊಕ್ಕ ನಾನು ಅಲ್ಪ ಅಂಗಟ್ಟು ಬೋದು 10 ಕೊರ್ಲೆವನೇ ರೆಜ್ಜಿ ಒಂಜಿ ಮಾತ್ರ ಬುಡ್ಚ ಹೆಂಗು ಪೋಡಿಗೆ ಇವರು ಮಲಗಿದ್ರೆ ಆಯ್ತಾ ರಿಪೋರ್ಟ್ ನೋಡ್ಬೇಕಲ್ಲ ಅದಕ್ಕೆ ಕರ್ಕೊಂಡು ಬೊಕ್ಕ ಇಜ್ಜಿನ 10 ಜನ ಗೊತ್ತಾಗಲ್ಲ ಮರಿ ಕೊಯ್ ಗೈಸ್ ಅಮ್ಮ ನಾನು ಇಲ್ಲಿ ಕೂರಿಸ್ತಾ ಇದ್ದೇನೆ ಇಲ್ಲಿ ಕಟ್ಟೆಯಲ್ಲಿ ನಾನು ಅಂಗಡಿ ಪುರ ಹೋದು ರಿಕ್ಷಾ ಹೋದ ನರ್ಪೆ ಹೌದಾ ಸರಿ ಫುಲ್ಲ ಇರೇ ಬೀಡಾತ ಒಂಜಿ ಬೀಡ ನವ ನಡಕಿಂದ ಅಮ್ಮಟ್ಟು ನವ
ಹ್ಯಾಂಡ್ ವಾಶ್ ಆಯಿತಾ. ಹ್ಯಾಂಡ್ ವಾಶ್ ಇರಲಿಲ್ಲ, ನಾನು ನಾಯಿ ಎಲ್ಲ ವಾಕಿಂಗ್ ಕೊಂಡೋಗ್ತೇನೆಲ್ಲ ಮಾಡ್ತೇನಲ್ಲ, ಅದಕ್ಕೊಂದು ಹ್ಯಾಂಡ್ ವಾಶ್ ಬೇಕಿತ್ತು. ಹಾಗೆ ಅಲ್ಲಿ ಹೆಂಗಸಿನ ಒಳ್ಳೆದುಂಟು, ನನಗೆ ಬೇಡ ಬೇಕು, ಹಾಂ ನನಗೆ ಬೇಕು. ಕ್ಲಿನಿಕ್ಗೆ ಹೋಗಿ ಬೀಡ ಕೇಳುವವರು ಇವರೇ ಆಗಿರ್ಬೋದು ಮಾರೆ. ಮತ್ತೆ 2 ತೊಗೊಂಡು ಬಂದು 2 ತೊಗೊಂಡು ಬಂದು ಅದಕ್ಕೆ ಜಾಸ್ತಿ ಆಗಲಿಲ್ಲ. ಒಂದು ಲಾಸ್ಟ್ ನನಗೇನ್ರ ಜಾವ ಕೇಂಡ ಹಾಂ ಪಕ್ಕಡಿ ಹೌದು. 2 ದಿನಕ್ಕೊಮ್ಮೆ ಹುಷಾರಿಲ್ಲ ಬೀಡ ಅಂತ. ಗೈಸ್ 2ಕ್ಕಿಂತ ಜಾಸ್ತಿ ತರಲಿಲ್ಲ ನಾನೀಗ. ಪಾಪ ಅಂತ ತಂದದ್ದು 2 ತಂದದ್ದು. ಅವರು ಅಲ್ಲಿ ಕೂಗುವಾಗೆ ಮಾಡಿದ್ರು, ನೀವು ನೋಡಲಿಲ್ಲ, ಅದಕ್ಕೆ ತಂದದ್ದು. ಮತ್ತೆ ಇನ್ನು ಕೊಡುವುದಿಲ್ಲ ತಂದು, ಇದೇ ಆಯಿತು. ಆಸೆಗೆ ತಕ್ಕ ತಂದು ಕೊಟ್ಟದ್ದು. ತಿಂದುದಾಂಡ ಹಾಂ ಬೀಡ ತಿಂದುದಾಂಡು ಬೊಕ್ಕ ಹಾಂ ಸಮಾಧಾನ ಆಡತ್ತ. ಖುಷಿಯಾ ಹಾಂ ಖುಷಿ ಅವನುಂಡ ತಿನ್ನಿಯರ ಬಲ್ಲಿ ಗೊತ್ತುಂಡ. ಹಾಂ ಅಡೆಗಾಂಡು ನನ್ನ ತಿನ್ನಿಯರಜ್ಜಿ ನಾಳೆ ಅಂದಂದು ಪೂರ ಗೊತ್ತು ನಿಂಗೆ ಅಗ್ರೆಲ್ಲ ಬರ್ಪುಡು ಮಾತಾಡ್ಕೊಂಡು. ಹಾಂ ಅಡೆಗೆ ಮುಗಿ ದನ ತಿನ್ನಿಯರಜ್ಜಿ ಆತಿ. ನನಗೆ ಮತ್ತೆ ಬೇಜಾರಾಯ್ತು, ಮುಖ ಇಷ್ಟು ಸಣ್ಣ ಮಾಡಿಕೊಂಡಲ್ಲಿ ನೀವು ನೋಡಲಿಲ್ಲ. ನನಗೆ ಬೇಕಂತ ಸಣ್ಣ ಮಗುವಿನಾಗಿ ಆಟ ಮಾಡ್ತಿದ್ರು, ಅದಕ್ಕೆ ತೆಗೆದು ಕೊಟ್ಟರು. ಅದು ಕೂಡ 2 ತೆಗೆದು ಕೊಟ್ಟರು. ಚಹಾ ಕುಡ್ದಾಯ್ತು ಗೈಸ್. ಈಗ ನಾಯಿ ಕೊಂಡು ಹೋಗುದು. ಈಗ ಚಿಂಚು ಇಲ್ಲದಂಟಲ್ಲ ನಾನು ಹಚ್ಚಿ ಹೋಗ್ತದೆ ನನಗೆ ಎಲ್ಲ. ನಾನು ವಾಕಿಂಗ್ ಎಲ್ಲ ಅವನು ಕೊಂಡು ಹೋಗ್ತಿದ್ದೆ, ನನಗೆ ತುಂಬ ಈಸಿ ಆಗ್ತಿತ್ತು. ಬರ್ತಾನೆ 15 ಡೇಸ್ ಬಿಟ್ಟು. ಹಾಗೆ ಪುತ್ತೂರಲ್ಲಿ ಎಲ್ಲ ತೊಗೊಂಡಿದ್ದಾನಂತೆ, ಬ್ಯಾಟ್ ಅಂತೆ, ಮತ್ತು ವಾಲಿಬಾಲ್ ಶೂ ತೊಗೊಂಡಿದ್ದಾನೆ. ಅವನು ಕೆಲಸ ಮಾಡ್ತಾನಲ್ಲ ಅದರಲ್ಲಿ ತೊಗೊಂಡಿದ್ದೆ. ಬ್ಯಾಟ್ ಇಲ್ಲಿ ಇತ್ತು, ಅದು ಇನ್ನೊಂದು ತೊಗೊಂಡಿದ್ದಾನೆ. ಅವನು ಬರುವಾಗ ನೋಡುವಾಗ ಈಗ ಒಂದು ವಾಕಿಂಗ್ ಹೋಗುವ. ಇವನಿಗೊಂದು ಸಂಕಲ ಆಗಬೇಕಿತ್ತು, ಎಲ್ಲ ತಗೊಂಡು ಅದೊಂದು ಮಾಡ್ತೇವೆ ನನಗೆ. ಇದೆಲ್ಲ ಚಿಂಚು ಇತ್ತು, ಚಿಂಚಿನ ಶೂ, ಚಿಂಚಿನ ವಾಲಿಬಾಲ್. ಇದನ್ನು ವಾಕಿಂಗ್ ಹೋಗುವ. ಅವನು ಎಳೆದುಕೊಂಡು ಹೋಗುದು ಬಿದ್ದರೆ ಉಂಟಲ್ಲ, ನಾಳೆ ನಾನು ಯಾರು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಅದು ಇವನಿಗಿಲ್ಲ, ಕಾಲು ಎಳ್ಕೊಂಡು ಹೋಗುದು. ಗೈಸ್ ಹುಲ್ಲು ಮೇಯ್ತಿದ್ದಾನೆ, ಹುಲ್ಲು. ಅವನು ಹಾಫ್ ದನ ಹಾಫ್ ನಾಯಿ. ಆಯಿತು ಗೈಸ್, ಒಬ್ಬಂದಾಯಿತು. ಇನ್ನೊಬ್ಬನ ಸರದಿ ತುಂಬ ಎಕ್ಸೈಟ್ಮೆಂಟ್. ಇವನದು ಭಯಂಕರ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ಹೋಗುವ ಅಮ್ಮಂದು ಅತ್ತೆ ಈ ಪಾತಿರ್ ಮೈ ಯಾನ್ ಪಾತಿರ್ ಹಲೋ ಗೈಸ್ ಇಂಟರ್ಲ ಪಾತಿರ್ ಮೈ ವಾಕಿಂಗ್ ಕೊಂಡಾಗ ಅದಕ್ಕಿಂತ ಜಾಸ್ತಿ ಬೈತಾನೆ ಈಗ. ಹೋಗೋಣ ಫೋನ್ ಪೋಯಪ್ಪ ಮನೆಗೆ ಬಂದ ಗೈಸ್. ವಾಕಿಂಗ್ ಕರ್ಕೊಂಡು ಹೋಗಿ ಬಿಸಿಲಿಗೆ ಉಂಟಲ್ಲ ಈಗ ಬಿಳಿಯಾಗಿ ಹೋದವರು ಬರುವ ಬೇರೆಯಾಗಿರುವುದು. ಈಗ ನೀರು ಕುಡಿಬೇಕು, ಒಂದು ಇಷ್ಟಾದರೂ ನೀರು ಕುಡಿಬೇಕು. ಅಮ್ಮ ಹಗ್ಗ ರೆಡಿ ಮಾಡ್ತಿದ್ದಾರೆ, ಸೀರೆದ್ದು ಬಲ್ಲು. ಯಾಕೆ ಗೊತ್ತುಂಟು, ಅಲ್ಲಿ ಆಗ ತಲ್ಪ ನೋಡಿಲ್ಲ, ಅದನ್ನೊಂದು ಸರಿ ಮಾಡಿ ಕಟ್ಟಲಿಕ್ಕೆ. ಗೈಸ್ ಎಂತ ಗೊತ್ತುಂಟ, ಅಲ್ಲಿ ನಮ್ಮ ಅಕ್ವೇರಿಯಂ ಇತ್ತು ಗೊತ್ತಿತ್ತ ನಿಮಗೆ, ಅದನ್ನು ನಾನು ಚೇಂಜ್ ಮಾಡಿದೆ ಆಯಿತಾ. ಅಂದರೆ ಅದು ಮೊನ್ನೆ ಕಮೆಂಟಲ್ಲಿ ಇತ್ತು ಎಂತ ಅಂತ ಹೇಳಿದರೆ, ಅದು ನೋಡಿದೆ ನಾನು. ಅಲ್ಲಿ ಇಟ್ಟು ಇಲ್ಲೇ ಅಮ್ಮ ಮಲಗುದು, ಹಾಗಾಗಿ ಅವ್ರಿಗೆ ಒಳ್ಳೇದಲ್ಲ ಏನೋ ಅದು. ಆ ನೀರು ಗಾಳಿ ಇರ್ತದಲ್ಲ, ಅದಕ್ಕೆ ಅದನ್ನು ದೂರ ಇಟ್ಟಿದ್ದೇನೆ. ಅಲ್ಲೇ ಇಟ್ಟಿದ್ದೇನೆ, ಇಲ್ಲಿ ನಾನು ಮಲಗುದು, ಹಾಗೆ ಅಲ್ಲಿ ಇಟ್ಟಿದ್ದೇನೆ. ಮೊದಲೇ ಅಲ್ಲೇ ಇದ್ದದ್ದು ಅದು. ಈಗ ಶಿಫ್ಟ್ ಮಾಡಿ 1 ಮಂತ್ ಜಾಸ್ತಿ ಆಯಿತಾ ಅಂದ್ರೆ ಅಲ್ಲಿಗೆ ಶಿಫ್ಟ್ ಮಾಡಿ, ಅದಕ್ಕೆ ಮತ್ತೆ ಅಲ್ಲೇ ಇಟ್ಟಿದ್ದೇನೆ. ತುಂಬ ಕಷ್ಟ ಆಯಿತು, ನೀರೆಲ್ಲ ತೆಗೆದು ಬಕೆಟ್ಟಿಗೆ ಹಾಕಿ, ಆಮೇಲೆ ಖಾಲಿ ಅಕ್ವೇರಿಯಂ ಅಲ್ಲಿ ಇಟ್ಟು ಮತ್ತೆ ರಿಟರ್ನ್ ನೀರು ಹಾಕಿದ್ದಕ್ಕೆ. ಅವನು ಚಿಂಚು ಇಲ್ಲಲ್ಲ, ಹಾಗೆ ಈಗ ನಮ್ಮಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಊಟ ಮಾಡೋದು. ದಾದ ಕಣ್ಣು ತುಂಬುನಿ ಕಣ್ಣುಂಟು ಮಾತ್ರ ಬರಲಿ ಅಮ್ಮ. ಓ ಜೊರತ
ಅವು ಬರ್ಲಿ ಶೀತದ ಬರ ಚೆಪ್ಪುನಾಗ ಅವನ ರಾತ್ರಿದೇನೆ ತೊಟ್ಟೆ ಡುಂಬುಳ ತೊಟ್ಟೆ ತೂಪ ಕೊರ್ಲಿಗಿದೆ ಅದು ದುಬ್ಬುದ ಪುರ ಬಚ್ಚಿ ಇಂಡಿ ಕೊಡ್ತಾರ ಉಂಡು ಒಂದು ಜ್ವರ ಜ್ವರ ಬತ್ತನ ಬರ್ನಾಡು ಅವು ಉಂಟು ಕುಡಂಜಿ ಇದು ಎಂದಿಟ್ಟು ಬರುತ್ತೆ ಇದು ಶೀತದ ಯಾಂಪ ನೋಡ ಐತೆ ರಾತ್ರಿ ಒಂದು ರಡ್ಡು ಪಾಕು ಜಪ್ಪು ಇದು ಬರೆಯರದ ಕಡೆ ನನ್ನ ಬರೊಚ್ಚಿ ಇದು ರಡ್ಡು ಬರಲಿ ಅವ ತೂತು ಕೊರ್ನ ಇದೆ ಚೆಕ್ ಮಾಡ್ತೀವಿ ದಾಲ ಇಜ್ಜಿ ಬಂದು ಒಂದು ಸಮಾಧಾನ ನನಗೆ ಅಂತ ಹೇಳಿದರೆ ಅಮ್ಮನಿಗೆ ಎಂಥ ಸಮಸ್ಯೆ ಇಲ್ಲ, ಎಲ್ಲ ಚೆಕ್ ಆಯಿತು. ನಿನ್ನೆ ಬ್ಲಡ್ ಚೆಕಪ್ ಆಯಿತು, ಬ್ಲಡ್ಡಲ್ಲಿ ಕೂಡ ಎಂತ ಇಲ್ಲ. ಇವತ್ತು ಕಫ ಟೆಸ್ಟ್ ಆಯಿತು, ನಿನ್ನೆ ಕಫ ಕೊಟ್ಟು ಬಂದಿದ್ದೇವೆ, ಹಾಗೆ ಕಫದಲ್ಲಿ ಕೂಡ ಇಲ್ಲ. ಒಂದು ಸಮಾಧಾನ. ಅವರಿಗೆ ವೆದರ್ ಇದ್ದೇ ಸಮಸ್ಯೆ ಅಂತ ಡಾಕ್ಟ್ರು ಕೂಡ ಅದೇ ಹೇಳೋದು. ಈಗ ವೆದರ್ ರಾಶಿ ಉಂಟಲ್ಲ, ಹಾಗೆ ಅವರಿಗೆ ಒಳಗಿಂದ ಜ್ವರ ಬಂದಾಗ ಫೀಲ್ ಆಗ್ತದೆ ಅಷ್ಟೇ.